চল নিজ নিকেতনে। সংসার বিদেশে বিদেশির বেশে ভ্রম কেন অকারণে। মন চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ 128. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಶಿವಾನಂದರು ಹಿಂದಿನ ದಿನಗಳೆಲ್ಲದನ್ನ ನೆನಪಿಸ್ಕೊಂಡು ಹೇಳಿದ್ದನ್ನ ಗಮನಿಸಿದ್ವಿ. ಶಿವಾನಂದರ ಹೇಳ್ತಿದ್ದ ಹಾಗೆ ಆಂಟ್ಪುರದಲ್ಲಿ ಕಳೆದಂತಹ ದಿನಗಳು ನಿಜಕ್ಕೂ ಕೂಡ ವಿಶೇಷ. ನಾವೆಲ್ಲರೂ ಕೂಡ ಸೇರಿ ಸಂಘಟಿತರ ಅಂತ ಆದದ್ದು ಆಂಟ್ಪುರದಲ್ಲಿ. ಶ್ರೀರಾಮಕೃಷ್ಣರು ಹಿಂದೆನೇ ನಮ್ಮೆಲ್ಲರನ್ನ ಸನ್ಯಾಸಿಗಳನ್ನಾಗಿ ಮಾಡಿದ್ರು ಅಂತ ಆದ್ರೂ ಆ ತ್ಯಾಗ ವೈರಾಗ್ಯದ ಭಾವ ಆಂಟ್ಪುರದಲ್ಲಿ ದೃಢಪಡ್ತು ಅನ್ನೋದನ್ನ ತಿಳಿಸ್ತಿದ್ರು. ಈಗ ಅದರ ಮುಂದುವರೆದ ಭಾಗ. ಈ ಯುವಕರು ಆಂಟ್ಪುರದಲ್ಲಿ ಸುಮಾರು 1 ವಾರ ಇದ್ದು ಹಿಂದಿರುಗಿ ಬರುವಾಗ ತಾರಕೇಶ್ವರ ಹೋಗಿ ಅಲ್ಲಿ ಸನ್ಯಾಸಿಗಳ ದೇವನಾದಂತಹ ಶಿವನನ್ನ ಪೂಜಿಸಿ ಕಲ್ಕತ್ತಾಕ್ಕೆ ಮರಳಿ ಬಂದ್ರು. ಇದಾದಂತಹ ಕೆಲವು ದಿನಗಳಲ್ಲಿ ಶಶಿಭೂಷಣ, ಶರತ್ಚಂದ್ರ, ಶಾರದಾ ಪ್ರಸನ್ನ, ನಿರಂಜನ, ಸುಬೋಧ ಹಾಗೆ ಬಲರಾಮ್ ಬಾಬು ಇವರೆಲ್ಲರೂ ಕೂಡ ಬಾಬುರಾಮ್ ಇವರೆಲ್ಲರೂ ಒಪ್ಪೊಬ್ಬರಾಗಿ ಬಂದು ಬಾರಾನಗೋರ್ ಮಠದಲ್ಲಿ ನೆಲೆಸಿದ್ದಾರೆ. ಇಷ್ಟು ದಿನ ಮೋಂಘೀರ್ ಎಂಬಲ್ಲಿ ರಾಖಾಲ ಜನವರಿ ವೇಳೆಗೆ ಹಿಂದಿರುಗಿದ. ಗಂಗಾಧರ ಈ ವೇಳೆಗಾಗಲೇ ಸಂಘಕ್ಕೆ ಸೇರ್ಕೊಂಡಿದ್ದ ಅಂತಾದ್ರೂ ಕೂಡ ಮುಂದಿನ ವರ್ಷ ಟಿಬೆಟ್ ಯಾತ್ರಿಕನಾಗಿ ಹೋಗಿ 3 ವರ್ಷಗಳ ಬಳಿಕ ಹಿಂದಿರುಗಿ ಬರೋದಕ್ಕೆ ನಿರ್ಧಾರವಾಗಿತ್ತು. ಹಾಗಾಗಿ ಈ ಯಾತ್ರೆ ಮುಗಿದ ನಂತರ ಅಷ್ಟೇ ಮಠದಲ್ಲಿ ಬಂದು ನಾನು ನೆಲೆ ನಿಲ್ತೀನಿ ಅಂತ ದೃಢವಾಗಿ ಸಂಕಲ್ಪಿಸಿಕೊಂಡಿದ್ದ. ಇನ್ನು ಬೃಂದಾವನಕ್ಕೆ ಹೋಗಿದ್ದಂತಹ ಲಾಟು 6 ತಿಂಗಳ ಬಳಿಕ ಮತ್ತೆ ಶಾರದಾ ದೇವಿಯವರ ಜೊತೆಯಲ್ಲಿ ಹೋಗಿದ್ದು ಯೋಗೀಂದ್ರ 1 ವರ್ಷದ ಮೇಲೆ ಮಠಕ್ಕೆ ಬಂದು ಸೇರಿದ್ರು. ಹರಿನಾಥ 1887 ಸುಮಾರಿಗೆ ಸೇರ್ಕೊಂಡ. ಹರಿಪ್ರಸಾನ್ನ ಕಾರಣಾಂತರದಿಂದ ತುಂಬಾ ತಡವಾಗಿ ಅಂದ್ರೆ 1895 ಬಂದು ಸೇರ್ಕೊಂಡ. ಹೀಗೆ ನರೇಂದ್ರನ ನಾಯಕತ್ವದಲ್ಲಿ ರಾಮಕೃಷ್ಣ ಮಹಾಸಂಘ ಅನ್ನುವಂಥದ್ದು ರೂಪಕ್ಕೆ ಬಂತು ಅನ್ಬೋದು. ಈ ಮಧ್ಯದಲ್ಲಿ ನರೇಂದ್ರ ತನ್ನ ಮನೆಗೂ ಕಡೆಗೂ ಗಮನ ಹರಿಸಬೇಕಾಗಿ ಬಂತು. ಅವನು ಮನೆಗೆ ಸಂಬಂಧಿಸಿದಂತಹ ಮೊಕದ್ದಮೆ ನ್ಯಾಯಾಲಯದಲ್ಲಿ ನಡೀತಾ ಇತ್ತು. ಈ ಎಲ್ಲದಕ್ಕೂ ನರೇಂದ್ರನೇ ಓಡಾಡಬೇಕಾಗಿತ್ತು. ಆದರೆ ತಿಂಗಳಲ್ಲಿ ಹೆಚ್ಚಿನ ದಿನಗಳನ್ನ ಮಠದಲ್ಲಿ ಕಳೀತಾ ಇದ್ದ. ಹೀಗೆ ನರೇಂದ್ರ ಆಗಾಗ ಕೆಲವು ದಿನಗಳ ಮಟ್ಟಿಗೆ ಅಲ್ಲಿ ಇಲ್ಲಿ ಹೋಗ್ಬರ್ತಿದ್ದ ಅಂತಾದ್ರೂ ಕೂಡ ಮುಂದೆ ಪರಿವ್ರಾಜಕ ಸನ್ಯಾಸಿಯಾಗಿ ಸುದೀರ್ಘ ಪ್ರಯಾಣ ಕೈಗೊಳ್ಳುವವರೆಗೂ ಕೂಡ ಸುಮಾರು 3 ವರ್ಷಗಳ ಕಾಲ ನಿರಂತರವಾಗಿ ತನ್ನ ಸೋದರ ಶಿಷ್ಯರಿಗೆ ಮಾರ್ಗದರ್ಶನ ನೀಡುತ್ತಿದ್ದ. ಅವರಲ್ಲಿ ಮತ್ತೆ ಸ್ಫೂರ್ತಿಯ ಸೆಲೆಯನ್ನ ತುಂಬುತ್ತಿದ್ದ ನರೇಂದ್ರ. ಬಾರಾನಗೋರ್ ಮಠದಲ್ಲಿ ಶ್ರೀರಾಮಕೃಷ್ಣರು ಜೀವಂತವಾಗಿದ್ದುಕೊಂಡು ಸದಾ ತಮ್ಮನ್ನ ವಿಶೇಷವಾಗಿ ಹರಿಸ್ತಾ ಇದ್ದಾರೆ ಅನ್ನೋ ಹಾಗೆ ಆ ಯುವಕ ಸನ್ಯಾಸಿಗಳಿಗೆ ಭಾಸವಾಗ್ತಿತ್ತು. ಪ್ರತಿದಿನ ಶ್ರೀರಾಮಕೃಷ್ಣರಿಗೆ ಭಕ್ತಿಯಿಂದ ಪೂಜೆ ಮಾಡ್ತಿದ್ರು. ಅಂತಃಸತ್ವವನ್ನ ಬಡಿದೆಬ್ಬಿಸುವಂತಹ ಭಜನೆ ವೇದಘೋಷಗಳು ನಡೀತಾ ಇತ್ತು. ಶ್ರೀರಾಮಕೃಷ್ಣರಿಗೆ ಪ್ರೀತಿಯಿಂದ ಪುಷ್ಪಾಲಂಕಾರ ಮಾಡಿ ಧೂಪ ದೀಪಗಳನ್ನ ಹಚ್ಚಿ ಆರತಿಯನ್ನ ಬೆಳಗೋದ್ರ ಮೂಲಕ ಶಂಖ ಜಾಗಟೆಗಳನ್ನ ಮೊಳಗಿಸ್ತಾ ದಿವ್ಯವಾದಂತಹ ಪೂಜೆಯನ್ನ ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಪ್ರತಿದಿನವೂ ಕೂಡ ಮಡಿಯಲ್ಲಿ ತಯಾರಿಸಿದ ಆಹಾರವನ್ನ ನೈವೇದ್ಯ ಮಾಡ್ತಿದ್ರು. ಸಂಜೆ ವೇಳೆಗೆ ಎಲ್ಲರೂ ಒಟ್ಟುಗೂಡಿ ಆರತಿಯ ವೇಳೆಗೆ ಎಲ್ಲರೂ ಒಟ್ಟಿಗೆ ಸೇರಿ ಜಯ ಶಿವ ಓಂಕಾರ, ಭಜ ಶಿವ ಓಂಕಾರ, ಬ್ರಹ್ಮ ವಿಷ್ಣು ಸದಾಶಿವ, ಹರ ಹರ ಮಹಾದೇವ ಅನ್ನುವಂತಹ ಪರಮ ತ್ಯಾಗವನ್ನ ಅಭಿವ್ಯಕ್ತಗೊಳಿಸುವಂತಹ ನಾಮಾವಳಿಗಳನ್ನ ಉಚ್ಚ ಕಂಠದಿಂದ ಆನಂದ ಉತ್ಸಾಹ ಭರಿತರಾಗಿ ಹಾಡ್ತಿದ್ರು. ಈ ಯುವ ಸಾಧಕರೆಲ್ಲ ಅವತ್ತು ಅಂದ್ರೆ ಆಂಟ್ಪುರದಲ್ಲಿ ಧುನಿಯ ಮುಂದೆ ಕುಳಿತುಕೊಂಡು ಸನ್ಯಾಸ ವ್ರತವನ್ನ ಕೈಗೊಂಡಿದ್ರು ಅಂತಾದ್ರೂ ಕೂಡ ಅದು ಶಾಸ್ತ್ರೋಕ್ತವಾಗಿ ನಿಯಮಗಳಿಗೆ ಅನುಸಾರವಾಗಿ ನಡೆದಿರಲಿಲ್ಲ. ಆದ್ದರಿಂದ ಈಗ ತಾವು ವಿಧಿವತ್ತಾಗಿ ಸನ್ಯಾಸ ಸ್ವೀಕರಿಸೋ ಬಗ್ಗೆ ತಮ್ಮ ಪ್ರೀತಿಯ ಸಹೋದರ ನರೇಂದ್ರ
ತನ್ನ ಸೋದರ ಶಿಷ್ಯರ ಅಭಿಪ್ರಾಯವನ್ನ ಕೇಳ್ದ. ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯರಾಮಕೃಷ್ಣ.